ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಸೆಕೆಂಡ್ ಪೇಪರ್ ಆಗಿದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಆಲ್ರೆಡಿ GK ರೀಸನಿಂಗ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಕಂಪ್ಲೀಟ್ ಆಗಿದೆ, ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ ಯಾರೆಲ್ಲ ನೋಡಿಲ್ಲ. ಇದೆ ಫಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್ ಅಂತ ಕೇಳಿದ್ದಾರೆ. ಏನಾಗುತ್ತೆ ಆನ್ಸರ್ ಇದಕ್ಕೆ? ಆಪ್ಷನ್ 4 NaCl. ಅಡಿಗೆಯ ಉಪ್ಪು ಇರುತ್ತಲ್ಲ, ಅದು ನಾರ್ಮಲಾಗಿ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಕಾಮನ್ ಸಾಲ್ಟ್, ಅದರದ್ದು ಫಾರ್ಮುಲಾ ಏನಿದೆ NaCl. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಈಸ್ ದ ಫಿಲ್ಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ CO2. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಇದೆ ಕ್ವಶನ್ನು. ಆನ್ಸರ್ ಈಸ್ ಏನಾಗುತ್ತೆ ಆನ್ಸರ್ ಇದಕ್ಕೆ? ಓಮ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ದ ಯೂನಿಟ್ ಆಫ್ ಮೆಜರಿಂಗ್ ಅಸ್ಟ್ರೋನಾಮಿಕಲ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಲೈಟ್ ಇಯರ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಎಲೆಕ್ಟ್ರಿಕಲ್ ಡಿವೈಸ್ ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಿ, ಯಾಕೆಂದರೆ ಈ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಯಾವ ಥರ ಅಂದರೆ ಕೊಟ್ಟಿರೋ ಆಪ್ಷನಲ್ಲಿ ಸ್ವಲ್ಪ ಟ್ರಿಕ್ ಇದೆ, ಹಾಗಾಗಿ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಿ. ಹೋಮ್ವರ್ಕ್ ನಂಬರ್ 1 ಅಂದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಹೀಟಿಂಗ್ ಎಲಿಮೆಂಟ್ ಇನ್ ಆ್ಯನ್ ಎಲೆಕ್ಟ್ರಿಕಲ್ ಹೀಟರ್ ಈಸ್ ಮೇಡ್ ಆಫ್ ವಿಚ್ ಮೆಟಲ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ನೈಕ್ರೋಮ್. ಇನ್ನು ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, ವೆನ್ ಬ್ಲೂ ಲಿಟ್ಮಸ್ ಪೇಪರ್ ಈಸ್ ಕಿಪ್ಡ್ ಇನ್ ಅಸೆಟಿಕ್ ಆಸಿಡ್ ದ ಬ್ಲೂ ಲಿಟ್ಮಸ್ ಪೇಪರ್ ರಿಟರ್ನ್ಸ್ ಟು ವಿಚ್ ಕಲರ್ ಅಂತ ಕೇಳಿದ್ದಾರೆ. ಬ್ಲೂ ಲಿಟ್ಮಸ್ ಪೇಪರ್ಗೆ ಅಸೆಟಿಕ್ ಆಸಿಡ್ನ ಅಪ್ಲೈ ಮಾಡಿದ್ಮೇಲೆ ಅದು ಯಾವ ಕಲರ್ಗೆ ರಿಟರ್ನ್ ಆಗುತ್ತೆ, ತಿರುಗುತ್ತೆ, ಬಣ್ಣ ಯಾವ ಕಲರ್ಗೆ ತಿರುಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ನ. ಆನ್ಸರ್ ಈಸ್ ರೆಡ್. ಯಾವುದಿರುತ್ತೆ ಮೊದಲು? ಲಿಟ್ಮಸ್ ಪೇಪರು ಬ್ಲೂ ಇರುತ್ತೆ, ಅಸೆಟಿಕ್ ಆಸಿಡ್ ಅಪ್ಲೈ ಮಾಡಿದ್ಮೇಲೆ ಯಾವ ಕಲರ್ ಆಗುತ್ತೆ? ರೆಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅಟ್ 0 ಡಿಗ್ರಿ ಬ್ರಿಗೇಡ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ 332 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಏನಿದೆ 10th ಕ್ವಶನು, ಏನ್ ಕನ್ಸ್ಟಿಟ್ಯೂಯೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮೀಥೇನ್. ಇನ್ನು 11th ಕ್ವಶನ್ ಏನಿದೆ, ಲೌಡ್ನೆಸ್ ಆಫ್ ಸೌಂಡ್ ಈಸ್ ಮೆಜರ್ಡ್ ಇನ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಡೆಸಿಬಲ್. ನೆಕ್ಸ್ಟ್ 12th ಕ್ವಶನ್ ಏನಿದೆ, ದ ಐಸ್ ಆಫ್ ಎ ಪೇಷಂಟ್ ಸಫರಿಂಗ್ ಫ್ರಮ್ ಜಾಂಡೀಸ್ ರಿಟರ್ನ್ಸ್ ಟು ವಿಚ್ ಕಲರ್ ಅಂತ ಕೇಳಿದ್ದಾರೆ. ಜಾಂಡೀಸ್ ರೋಗದ ವ್ಯಕ್ತಿಯ ಕಣ್ಣು ಯಾವ ಕಲರ್ಗೆ ತಿರುಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಯೆಲ್ಲೋ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 13th ಕ್ವಶನು, ವಿಚ್ ಮೆಟಲ್ ವಾಸ್ ಯೂಸ್ಡ್ ಫಸ್ಟ್ ಬೈ ಮ್ಯಾನ್ ಆನ್ ಅರ್ತ್ ಅಂತ ಕೇಳಿದ್ದಾರೆ. ಮನುಷ್ಯನು ಮೊದಲು ಭೂಮಿ ಮೇಲೆ ಯಾವ ಮೆಟಲನ್ನು ಯೂಸ್ ಮಾಡದ ಅಂತ. ಆನ್ಸರ್ ಈಸ್ ಕಾಪರ್. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ ಏರ್ ಅಂತ ಕೇಳಿದ್ದಾರೆ. ಗಾಳಿಯಲ್ಲಿ ಆಕ್ಸಿಜನ್ನ ಪ್ರಮಾಣ ಎಷ್ಟಿದೆ ಅಂತ. ಆನ್ಸರ್ ಈಸ್ 21%. ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ, ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಇನ್ ದ ಬಾಡಿ ಕಾಸ್ ವಿಚ್ ಡಿಸೀಸ್ ಅಂತ ಕೇಳಿದ್ದಾರೆ. ಮನುಷ್ಯನ ದೇಹದಲ್ಲಿ ವಿಟಮಿನ್ ಸಿ ಕಡಿಮೆ ಆದರೆ ಯಾವ ರೋಗ ಬರುತ್ತದೆ ಅಂತ. ಆನ್ಸರ್ ಈಸ್ ಸ್ಕರ್ವೆ. ನಿಮಗೆ ಈ PDF ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ ಹೋಗಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.